ಓಂ ಶಾಂತಿ. ನನ್ನ ಅಲೌಕಿಕ ಜೀವನದ ಬಾಲ್ಯ ಸ್ನೇಹಿತೆಯಾದಂಥ ಬ್ರಹ್ಮಕುಮಾರಿ ಗೀತಾ ಅಕ್ಕನವರಿಗೆ ಅವರ ಯಶಸ್ವಿ 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಬಹಳ ಉತ್ಸಾಹದಿಂದ ವಾಲಂಟಿಯರ್ಲಿ ಅಕ್ಕವ್ರ ಪರ್ಮಿಷನ್ ತೊಗೊಂಡು ವಿಶ್ ಮಾಡಲಿಕ್ಕೆ ಬಂದಿದ್ದೀನಿ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಾನು BA ಓದುವಾಗ ನನಗಿಂತಲ 2 ವರ್ಷ ಸಣ್ಣವರು ಇಲ್ಲೇ ಕೋರ್ಟ್ ಎದುರುಗಡೆ ಇತ್ತು. ಆ ದಿನಗಳು ನೆನಪು ಮಾಡಲಿಕ್ಕೆ ಎಷ್ಟು ಸುಂದರ ಅನಿಸ್ತಾ ಇದೆ. ಅವರು PUC ಇದ್ದರು, ನಾನು BA ಫಸ್ಟ್ ಇಯರ್ ಇದ್ದೆ. ನನಗೆ ಹಾಸ್ಟೆಲಲ್ಲಿ ಸೀಟ್ ಸಿಗ್ಲಾರ್ದಕ್ಕೆ ನನಗೆ ಒಂದು 6 ತಿಂಗಳ ಬಾಬೂರ್ ಮನ್ಯಾಗ ಇರಬೇಕಾಯ್ತು. ಅವಾಗ ಅವರ ಸಂಪರ್ಕದಲ್ಲಿ ಒಡನಾಟದಲ್ಲಿ ಬಂದೆ. ಬಹಳ ಪತ್ತಾರ್ ಶಾಂತಕ್ಕವ್ರು ಹೇಳಿದಾಗ ಬಹಳ ತೀಕ್ಷ್ಣವಾಗಿದ್ದರು ಜ್ಞಾನದಲ್ಲಿ. ಅವರು ನೋಡೇನೆ ನಾನು ಎಷ್ಟೊಂದು ಕಲ್ಕೊಂಡೆ. ಅವರು ಅದೇ PUC ಇದ್ದಾಗಲೇ ಅಕ್ಕವ್ರ ಥರ ಎಲ್ಲ ಯೂನಿಫಾರ್ಮ್ ಹಾಕೊಂಡು ಕ್ಲಾಸ್ ಮಾಡೋದು, ಇಡೀ ಸೆಂಟ್ರದ ಸ್ವಚ್ಛತೆ ಸಫಾಯಿ ಎಲ್ಲ ಮಾಡೋದು ಬಹಳ ಖುಷಿ ಅನಿಸ್ತಿತ್ತು. ಅದೇ ಈಗ ನಾನು ನಮ್ಮ ಪಾಟೀಲ್ ಶಾಂತಾಕವ್ರ ಜೊತೆಗೆ ನಾನು ಮಾತಾಡ್ತಾ ಇದ್ದೆ. ನಾನು ಅವರ ಸಂಪರ್ಕದಲ್ಲಿದ್ದೆ. ಆಮೇಲೆ ನಾನು ಸಹಿತ ಜ್ಞಾನದಲ್ಲಿ ಮುಂದುವರಿತಾ ಅವರು ಇಬ್ಬರು ಕುಮಾರಿಯರಾಗಿದ್ವಿ. ನಾವು ಡ್ರಾಮಾದಲ್ಲಿ ಈ ಥರ ಮಾತೆಯರಾಗಿ ಇವತ್ತು ಸ್ಟೇಜ್ ಮೇಲೆ ನಿಂತಿದ್ದೀವಲ್ಲ, ಇದು ಇರಲಿ, ಇದನ್ನ ಸ್ವೀಕಾರ ಮಾಡೋಣ. ನನ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರೂ ನೀಲಮ್ಮಕ್ಕವರಿದ್ರು, ನೀವಿಬ್ರು ನಾಳೆ ಬಾಬನ್ ಸೇವಾ ಮಾಡ್ಬೇಕು ನೋಡು ಅಂತ ಅಂದಿದ್ರು. ಅದು ಡ್ರಾಮಾ ಯಾರ ಕೈಯಲ್ಲಿ ಇಲ್ಲ. ಆಮೇಲೆ ಅವರು ನಾನು ಈ ಒಂದು ಘಟ್ಟದಲ್ಲಿ ನಿಂತಿದ್ದೇವೆ. ಆದರೂ ಅಂದಿನಿಂದ ಇಂದಿನವರೆಗೆ ಬಾಬಾ ಏನು ಹೇಳ್ತಾರೆ, ನಿರಂತರ ಬೇರೆ ಬಚ್ಚೆ ಬನ್ನು, ನಿರಂತರ ಸದಾ ಅನ್ನೋದಕ್ಕೆ ಬಹಳ ಇಂಪಾರ್ಟೆಂಟ್ ಇದೆ. ನನಗೆ ಆ ದಿನಗಳು ಅವ್ರ ಜೊತೆ ಕಳೆದಂಥ, ಅವರು ಕ್ಲಾಸ್ ಮಾಡುವಂಥ ದಿನಗಳು, ಅವರ ಮಾತು, ಅವರ ಒಂದು ಭಾಷಾ ಒಂದು ತೀಕ್ಷ್ಣತೆ ಎಲ್ಲ ನೆನಪಾಗ್ತಾ ಇದೆ. ಹಿಂದಿಯಲ್ಲಿ ಭಾಳ ಪರ್ಫೆಕ್ಟ್ ಹಾಕೋರು. ಆದರೂ ಬಾಬಾ ಮೇಲೆ ಭಾಳ ಬಲಿಯಾರಿದ್ದಾರೆ. ಅವರ ಹೃದಯದಲ್ಲಿ ಅಂದಿನಿಂದ ಇಂದಿನವರೆಗೂ ಬಾಬಾ ಇದ್ದಾರೆ. ನಮ್ಮಿಬ್ಬರ ಹೃದಯದಲ್ಲಿ ಬಾಬಾ ಇದ್ದಾರೆ. ಇವತ್ತು ವಿವೇಕಾನಂದ ಹೇಳ್ತಾರೆ, ಇವತ್ತು ಸನ್ಯಾಸಿ ಆಗಿರ್ಬೋದು, ಸಂಸಾರಿ ಆಗಿರ್ಬೋದು, ಭಗವಂತ ಎಷ್ಟು ನಮ್ಮ ಹೃದಯದಲ್ಲಿ ವಿರಾಜಮಾನ ಆಗಿದ್ದಾನೆ ಅನ್ನೋದು ಇಂಪಾರ್ಟೆಂಟ್. ಭಗವಂತ ನಾನು ಸಂಸಾರಿ ಆಗಿದ್ದೇನೋ ಅಥವಾ ಸನ್ಯಾಸಿ ಆಗಿದ್ದೇನೋ ಅನ್ನೋದನ್ನ ನೋಡೋದಿಲ್ಲ. ನನ್ನ ಅವನ ಹೃದಯದಲ್ಲಿ ನಾನು ಎಷ್ಟಿದ್ದೇನೆ ಅನ್ನೋದನ್ನ ನೋಡ್ತಾರೆ ಅನ್ನಕ್ಕೆ ನಾವೇ ಸಾಕ್ಷಿ. ಅಂದು ನಾವು ಬಾಬಾವ್ರ ಮನೇಲಿದ್ದೀವಿ, ಇಂದು ಸಹಿತ ಬಾಬಾವ್ರ ಮನೇಲಿದ್ದೀವಿ. ಅಂದು ನೀಲಮ್ಮಕ್ಕವರು ಪಾಲನೆ ಕೊಡ್ತಾ ಇದ್ರು. ಇವತ್ತು ನಮ್ಮ ಮಾನ್ಯ ನಮ್ಮ ನಾಗರತ್ನ ಅಕ್ಕವರು ನಮಗೆ ಪಾಲನೆ ಕೊಡ್ತಾ ಇದ್ದಾರೆ, ಮಾಲಾ ಅಕ್ಕವರು ಪಾಲನೆ ಕೊಡ್ತಾ ಇದ್ದಾರೆ. ಹೀಗೆ ನಾವು ನಗ್ನಗ್ತಾ ಕೊನೆಯ ವಿಷಯದವರೆಗೂ ಬಾಬಾನ ಮಕ್ಕಳಾಗಿ ಬಾಬಾನ ಸೇವೆ ಮಾಡ್ತೀವಿ, ಬಾಬಾರ ಪ್ರತ್ಯಕ್ಷತೆ ಮಾಡ್ತೀವಿ. ಮಾತೆಯರ ಕೆಟಗರಿಯಿಂದಲಾದರೂ ನಾವು ಪ್ರತ್ಯಕ್ಷ ಮಾಡಲಿಕ್ಕೆ ನಿಮಿತ್ತ ಆಗಿರುವಂತ ತಮ್ಮಲ್ಲಿ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಅವರಿಗೆ ಜನ್ಮದಿನದ ಶುಭಾಶಯಗಳು. ಧನ್ಯವಾದಗಳು ವಿಜಯಪ್ಪವರಿಗೆ. ಗೀತಾಕ್ಕವ್ರ ಹತ್ರ ಕೇಳ್ಕೊಳ್ಳೋದು ಏನು ಅಂತಂದರೆ, ಅವರೆಲ್ಲ ಜವಾಬ್ದಾರಿಗಳನ್ನು ಮುಗಿಸಿದ್ರು. ಈಗ 60 ವರ್ಷ ಆಯಿತು. ಈಗ ಮೊದಲು ಯಾವ ರೀತಿ ನಶೆ ಖುಷಿ ಇತ್ತು, ಅದೇ ರೂಪದಲ್ಲಿ ಒಂದು ಕಡೆಗೆ ತಾವು ಕ್ಲಾಸ್ ಮಾಡ್ಕೊಂಡು ಹೋಗೋದಕ್ಕಾಗಿ ರೆಡಿ ಆಗಬೇಕು ಅಂದರೆ ಬಾಬುವ್ರ ಮಗುವಾಗಿ ಯೋಗ್ಯ. ಯಾಕಂದರೆ ಈಗ ಮತ್ತೊಂದು ಜವಾಬ್ದಾರಿ ಇದ್ದಾವ ಮನೆಯೊಳಗೆ ಅನ್ನುವಂಥದ್ದು ಯಾವುದೂ ಇಲ್ಲ. ಮನೆ ಅಂದಮೇಲೆ ಎಲ್ಲ ಇದ್ದೇ ಇರ್ತದೆ. ಪೂರ್ಣ ಬಿಟ್ಟು ಬಂದು ಬಾಬುವ್ರ ಮನೆಯೊಳಗೆ ಇದ್ದು ಬಿಡ್ರಿ ಅಂತ ನಾವೇನು ಹೇಳೋದಿಲ್ಲ. ಅದರೊಳಗೆ ಒಂದು ಪಾರ್ಟ್, ದಿನಕ್ಕೆ 1 ಗಂಟೆ ಬಾಬುವ್ರ ಸೇವೆಗಾಗಿ ಉಪಯೋಗ ಮಾಡಬೇಕು. ಬೇರೆ ಬೇರೆ ಕಡೆ ಕ್ಲಾಸ್ ಮಾಡೋದಿರ್ತದೆ, ಬೇರೆ ಬೇರೆ ಕಡೆ ಮತ್ತೊಂದು ಕಡೆ ಕ್ಲಾಸ್ ಮಾಡ್ಬೋದು, ಸೇವೆ ಮಾಡ್ಬೋದು. ಅದಕ್ಕೆ ಪೂರ್ಣ ತಮ್ಮನ್ನು ತಾವು ಈಗ ಮೊದಲು ಪೂರ್ಣ ರೂಪದಲ್ಲಿ ಬಾಬುವ್ರ ಮನೆಯೊಳಗೇ ಇರಬೇಕು, ಸಮರ್ಪಣೆ ಟೀಚರಾಗಿರಬೇಕು ಅನ್ನುವಂತಹ ಉದ್ದೇಶ ಇತ್ತು. ಆದರೆ ಡ್ರಾಮಾನುಸಾರವಾಗಿ ಅವ್ರ ಮಕ್ಕಳನ್ನು ಈ ಭೂಮಿಗೆ ಕರ್ಕೊಂಡ್ಬರ್ಬೇಕಾಗಿತ್ತು, ಹಾಗೂ ಅವರಿಗೂ ಒಂದು ಸೇವೆ ಮಾಡಬೇಕಾಗಿತ್ತು. ಆ ಮಾತೆಯಾಗಿ ಈ ಒಂದು ಜಗತ್ತಿನ ಪ್ರತಿಯಾಗಿ ಸೇವೆ ಮಾಡಬೇಕಾಗಿತ್ತು. ಆ ಪಾತ್ರ ಇತ್ತು. ಆ ಪಾತ್ರವನ್ನು ಪೂರ್ಣ ರೂಪದಲ್ಲಿ ನಿಭಾಯಿಸಿದರು. ಈಗ ಆ ಪಾತ್ರದ ಜೊತೆಗೆ ಈಗ 60 ವರ್ಷ ಆಯಿತು. 60 ವರ್ಷದ ಜನ್ಮದಿನದ ಶುಭಾಶಯಗಳು. ಈ ಜನ್ಮದಿನದ ಗಿಫ್ಟ್ ಏನು ಅಂತಂದರೆ, ಬಾಬುವ್ರ ಮನೆಯೊಳಗಡೆ ಬಂದು ಬಾಬುವ್ರ ಸೇವೆಗೆ ಪೂರ್ಣವಾಗಿ ತೊಡಗಬೇಕು. ಯಾಕಂದರೆ ಆ ಸೇವೆ ಹೋಗುವವರೆಗೂ ಅದು ಬಿಡೋದೇ ಏನಿಲ್ಲ, ಇದ್ದೇ ಇರ್ತದೆ. ಆದರೆ ಪೂರ್ಣ ರೂಪದಲ್ಲಿ ತೊಡಗಿದಾಗ ಅವರಲ್ಲಿರುವಂತಹ ವಿಶೇಷತೆಗಳು, ಶಕ್ತಿ ಎಲ್ಲರಿಗೂ ಕೊಡೋದಕ್ಕಾಗ್ತದೆ. ನಮ್ಮ
ಪದ್ಮಾಕವ್ರು ನೆನಪು ಮಾಡ್ತಿದ್ರು. ಪ್ರಕಾಶಣ್ಣವ್ರು ಹೇಳ್ತಿದ್ರು ಅಂತ, ಪದ್ಮಾಕವ್ರು ಮನೆಯೊಳಗಿದ್ರು, ನೀ ಹಿಂಗಾಗ್ಬೇಕು ನೋಡು, ರಾಟೆ ಗೀತಕ್ಕದಾರಲ್ಲ ಹಂಗಾಗ್ಬೇಕು ನೀ ಅಂತ ಪದ್ಮಾಕವ್ರಿಗೆ ಪ್ರಕಾಶಣ್ಣವ್ರು ಹೇಳ್ತಿದ್ರಂತ. ಹಂಗೆ ಅನಿಸ್ಕೊಂಡಂಥವ್ರು ಆ ಝಲಕನ್ನು ಈಗಾದರೂ ತೋರಿಸ್ಬೇಕು. ಯಾಕಂದರೆ ಆ ಒಂದು ವಿಶೇಷತೆ, ಆ ಒಂದು ಶಕ್ತಿ ಆತ್ಮನಲ್ಲಿ ಸೂಕ್ತವಾಗಿರ್ತದೆ. ಆ ಸೂಕ್ತವಾಗಿರುವಂಥದ್ದನ್ನು ದಮನ ಮಾಡಿ ಅಲ್ಲಿಯೇ ಇಡುವಂಥದ್ದು ಅಲ್ಲ, ಬಾಬಾ ಕೊಟ್ಟಿರೋದನ್ನು, ಆ ಒಂದು ಪ್ರಖರತೆಯನ್ನು, ಆ ಒಂದು ಸುಗಂಧವನ್ನು ಜಗತ್ತಿನ ಎದುರಿಗೆ ಹರಡಿದೀವಿ ಅಂತಂದರೆ ಅದು ಜೀವನದ ಸಾರ್ಥಕತೆ. ಅದಕ್ಕೆ ಅದನ್ನು ತಮ್ಮ ಹತ್ರ ಇದೆ, ಅದನ್ನು ಪೂರ್ಣ ರೂಪದಲ್ಲಿ ಉಪಯೋಗ ಮಾಡಿಕೊಂಡ್ರೆ ಎಲ್ಲರಿಗೂ ಹಂಚಲಿ ಅಂತ ನಾನು ಗೀತಾ ಅವರಲ್ಲಿ ಕೇಳ್ಕೊಳ್ತೇನೆ. ಅದರ ಜೊತೆಗೆ ತಾವೆಲ್ಲರೂ ಕೂಡ ಗೀತಾ ಅವರಿಗೆ ಶುಭಾಶಯಗಳನ್ನು ತಮ್ಮೆಲ್ಲರ ವತಿಯಿಂದ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು. ಇನ್ನೊಂದು ತನ್ವಿ ಅವ್ರ ಮೊಮ್ಮಗಳು ಮನಹಟ್ಟಿಯಿಂದ ಬಂದಾಳೆ. ಆಕೆನೂ PUCಯಲ್ಲಿ ಫಸ್ಟ್ ರ್ಯಾಂಕ್ ಬಂದಾಳೆ. 10th CBSE ಒಳಗಡೆ ಫಸ್ಟ್ ರ್ಯಾಂಕ್ ಬಂದಾಳೆ. ಆಕೆಗೂ ಬಾಬಾ ಅವ್ರ ಮನೆಯಿಂದ ಸನ್ಮಾನ ಮಾಡಬೇಕು ಅಂತ ಇಚ್ಛೆ, ವೇದಿಕೆ ಬರಬೇಕು ಅಂತ ಕೇಳ್ಬೋದು. ಇದೇ ರೀತಿ ವರ್ಷ ಚೆನ್ನಾಗಿ ಓದಲಿ ಹಾಗೂ ಬಾಬಾವ್ರ ನೆನಪು ಮಾಡಲಿ, ಬಾಬಾವ್ರ ಹೆಸರನ್ನು ತರುವಂತಹ